MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇವತ್ತು ಬೆಂಗಳೂರಿನಲ್ಲಿ ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಮತ್ತೊಂದು ಕಡೆ ಸಿಗಂದೂರು ಸೇತುವೆ ಬಗ್ಗೆ ವಾಗ್ದಾಳಿ ನಡೆಸಿರುವ ಸುರ್ಜೇವಾಲಾ ಇದು ಟೋಲ್ ಸಂಗ್ರಹಿಸೋ ಹುನ್ನಾರ ಎಂದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಇವತ್ತು ಮತ್ತು ನಾಳೆ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಮೊದಲ ದಿನದ ಸಭೆ ನಡೆಯಲಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ನಿಗದಿಯಾಗಿದೆ. ಒಬಿಸಿ ರಾಷ್ಟ್ರೀಯ ಸಲಹಾ ಸಮಿತಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ. ಸಿಗಂದೂರು ಸೇತುವೆ ನಿರ್ಮಾಣದಲ್ಲಿ ಕ್ರೆಡಿಟ್ ವಾರ್ ನಡೀತಾ ಇದ್ದು, ಪ್ರಧಾನಿ ಮೋದಿ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ. ಸೇತುವೆ ಉದ್ಘಾಟನೆಗೆ ಸಿದ್ದರಾಮಯ್ಯಗೆ ಒಂದು ಮಾತು ಹೇಳಿಲ್ಲ. ಪ್ರಧಾನಿ 7 ಕೋಟಿ ಕನ್ನಡಿಗರನ್ನ ಅವಮಾನ ಮಾಡಿದ್ದಾರೆ. ಸೇತುವೆ ನಿರ್ಮಿಸಿ ಟೋಲ್ ಸಂಗ್ರಹಿಸುವುದು ಕೇಂದ್ರದ ಉದ್ದೇಶ. ಸೇತುವೆ ಮೂಲಕ ಬಿಜೆಪಿಯವರು ಟೋಲ್ ಹಣ ಸಂಗ್ರಹಿಸುತ್ತಾರೆ ಅಂತ ಹೇಳಿದ್ರು. How can government of India inaugurate a bridge without informing the government of Karnataka and without informing our chief minister? ಮನೆಗಳ ಹಂಚಿಕೆ, ಅಲ್ಪಸಂಖ್ಯಾತ ಕಾಲೋನಿಗಳ ಬೇಡಿಕೆ ಬಗ್ಗೆ ಸುರ್ಜೇವಾಲಾ ಬಳಿ ಶಾಸಕರು ಮನವಿ ಕೊಟ್ಟಿದ್ದಾರೆ. ಅವರು ನನಗೆ ಕೊಟ್ಟಿದ್ದಾರೆ ಅಂತ ಸುರ್ಜೇವಾಲಾ ಜೊತೆ ಚರ್ಚೆ ಬಳಿಕ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಅಲ್ಲದೆ ಸಚಿವರಿಗೆ ಯಾರಿಗಾದ್ರೂ ಅವಾರ್ಡ್ ಕೊಟ್ರೆ ಅದು ನನಗೆ ಸಲ್ಲುತ್ತೆ ಅಂತ ಹೇಳಿದ್ದಾರೆ. ನನಗೆ ನಂಬರ್ 1 ಮಿನಿಸ್ಟರ್ ಅಂತ ಸುರ್ಜೇವಾಲಾ ತಿಳಿಸಿದ್ದು ತುಂಬಾ ಖುಷಿಯಾಗಿದೆ ಅಂತ ಜಮೀರ್ ಹೇಳಿದ್ದಾರೆ. ನಂಗೆ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಅದು ಜಮೀರ್ ಅಹಮದ್ ಖಾನ್ ಅಂತ ಇದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸಿಎಂಗೆ ಗೊತ್ತಿತ್ತಲ್ವಾ 5 ವರ್ಷ ನಾನೇ ಸಿಎಂ ಅಂತ, ಹಾಗಿದ್ರೆ ಸಿದ್ದರಾಮಯ್ಯರು ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಯಾವುದನ್ನ ಯಾವ ಟೈಮಲ್ಲಿ ಹೇಳಬೇಕು ಆಗ್ಲೇ ಹೇಳಬೇಕು, ಯಾವುದೋ ಟೈಮಲ್ಲಿ ಹೇಳಬಾರ್ದು ಅಂತ ಈಗ ಹೇಳಿದ್ದಾರೆ. ನಾನು ಸೆಪ್ಟೆಂಬರ್ ಕ್ರಾಂತಿನ ಸೆಪ್ಟೆಂಬರ್ನಲ್ಲೇ ಹೇಳ್ತೇನೆ ಅಂತ ಹೇಳಿದ್ರು. ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ ಅಂತ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷ ಅಧಿಕಾರವನ್ನ ತರೋದಕ್ಕೆ ಶ್ರಮಿಸಿದ್ದಾರೆ. ಆದರೆ ಅವರು ಸಿಎಂ ಆಗುವುದನ್ನ ಬಯಸುವುದು ತಪ್ಪಿಲ್ಲ. ಸಿಎಂ ಬದಲಾವಣೆ ಅನ್ನೋದು ಇಡೀ ಪಕ್ಷದ ಮೇಲೆ ಹಾಗೂ ದೇಶದ ಮೇಲೆ ಪರಿಣಾಮ ಬೀರುತ್ತೆ. ಮುಂದೆ ಚುನಾವಣೆ ಇವೆ, ಅದರ ಮೇಲೂ ಎಫೆಕ್ಟ್ ಆಗುತ್ತೆ. ಅದನ್ನ ಲೆಕ್ಕಾಚಾರ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು, ಅವರು ಬಯಸೋದ್ರಲ್ಲಿ ತಪ್ಪೇನಿರಲಿಲ್ಲ. ಕಾಲ ಕೂಡಿ ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ. 138 ಶಾಸಕರು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಪರ ಇದ್ದಾರೆ. ಕಾಲ ಗಳಿಗೆ ಕೂಡಿ ಬಂದರೆ ಎಲ್ಲವೂ ಒಳ್ಳೇದಾಗುತ್ತೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಆಗ್ತಾರೆ. ಕ್ರಾಂತಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾರೆ. ಅದು ಬಿಜೆಪಿ ಮಂತ್ರ, ನಮ್ಮದು ಏನಿದ್ದರೂ ಶಾಂತಿ ಮಂತ್ರ ಅಂತ ಹೇಳಿದ್ರು. ಕಾಲ ಕೂಡಿ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ, ಆಗಲೇಬೇಕು, ಆಗ್ತಾರೆ. ಬಿಜೆಪಿಯಿಂದ ಕಾಂಗ್ರೆಸ್ನ 55 ಶಾಸಕರ ಟಾರ್ಗೆಟ್ ಮಾಡಲಾಗಿದೆ ಎಂಬ ಕಾಶಪ್ಪನವರ್ ಹೇಳಿಕೆಗೆ ಸಂಸದ ಕಾರಜೋಳ ಲೇವಡಿ ಮಾಡಿದ್ದಾರೆ. ಹುನಗುಂದ ಶಾಸಕರು ಮೊದಲು 55 ಶಾಸಕರ ಪಟ್ಟಿ ಬಿಡುಗಡೆ ಮಾಡಲಿ. ಕುರಿ ಸಂತೆಯಲ್ಲಿ ಯೋಗ್ಯ ಕುರಿ ನೋಡಿ ಖರೀದಿ ನಡೆಯುತ್ತೆ. ಸಾಮಾಜಿಕ ಕಳಕಳಿಯ ಕುರಿ ಇದ್ದರೆ ಖಂಡಿತ ಖರೀದಿಸುತ್ತೇವೆ ಅಂತ ವ್ಯಂಗ್ಯವಾಡಿದ್ದಾರೆ. ಶಕ್ತಿ ಯೋಜನೆ ಟೀಕಿಸುವ ವಿಪಕ್ಷ ನಾಯಕರಿಗೆ ಲಕ್ಷ್ಮಣ್ ಸವದಿ ಟಾಂಗ್ ಕೊಟ್ಟಿದ್ದಾರೆ. ಅಭಿವೃದ್ಧಿ ಅಂದ್ರೆ ರಸ್ತೆ ಚರಂಡಿ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ. ಬಡವರು, ಮಧ್ಯಮ ವರ್ಗದ ಜನರ ಆರ್ಥಿಕತೆ ಉನ್ನತ ಆಗಬೇಕು. ಶಕ್ತಿ ಯೋಜನೆಯಿಂದ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ದೇಶ ಸುತ್ತೋದಕ್ಕೆ ಆದ್ರೂ ಶಕ್ತಿ ಯೋಜನೆ ಸಹಕಾರಿಯಾಗಿದೆ ಅಂದ್ರು. ಈ ದೇಶ ಸುತ್ತಬೇಕಾದ್ರೆ ಇಂಥ ಯೋಜನೆ ಜಾರಿಗೆ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ವಿಜಯಪುರದ ಇಂಡಿ ಪಟ್ಟಣದಲ್ಲಿ 4555 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಸಿಎಂ, ಡಿಸಿಎಂ. ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿದ್ರು. ಡಿಕೆ ಜೊತೆಗೆ ಅಪ್ಪಿತಪ್ಪಿನೂ ಮಾತನಾಡದ ಸಿಎಂ ಎಂಬಿ ಪಾಟೀಲ್ ತೆರಳಿದಾಗ ಡಿಕೆ ಕೂಡ ಎದ್ದು ಎಚ್ಕೆ ಪಾಟೀಲ್ ಬಳಿ ಕುಳಿತು ಮಾತುಕತೆ ನಡೆಸಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.